ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಸಮಾಜದ ಬಂಧುಗಳೇ, ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಸರ್ಕಾರದಿಂದ ಒಳ ಮೀಸಲಾತಿ ವಿಚಾರವಾಗಿ ಆಗಿರ್ತಕ್ಕಂಥ ಗೊಂದಲಗಳು, ಅದರ ನಿವಾರಣೆಗಾಗಿ ಮತ್ತು ಒಳ ಮೀಸಲಾತಿ ಜಾರಿಗಾಗಿ ಅನೇಕ ಹೋರಾಟಗಳು ಮಾಡಿಕೊಂಡು ಬಂದಿರತಕ್ಕಂಥ ಈ ಸಮಾಜಕ್ಕೆ ಕೊನೆಯ ಹಂತದಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಅಂತಕ್ಕಂಥ ಹಂತಕ್ಕೆ ತಲುಪಿದಾಗ ಸರ್ಕಾರ ನಮಗೆ ಕೊಡೋದನ್ನು ಕೈಬಿಟ್ಟು ಕೊಡಬಾರದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಒಳ ಮೀಸಲಾತಿ ಜಾರಿ ಮಾಡದಲೇ ಸರ್ಕಾರಗಳು ನಮಗೆ ಅನ್ಯಾಯ ಮಾಡ್ತಾ ಇದ್ದಾವೆ. ಈಗಿನ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಕೊನೆ ಹಂತ ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಈ ಸಮಾಜಕ್ಕೆ ಕಟ್ಟ ಕಡೆಯದಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ನಮಗೆ ಇವತ್ತಿನ ದಿನ 56,432 ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹಳೆ ಪದ್ಧತಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ತಯಾರಾಗಿರೋದ್ರಿಂದ ನಮ್ಮ ಸಮಾಜದಲ್ಲಿ ವಿದ್ಯಾವಂತರಾಗಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಅನ್ಯಾಯವಾಗ್ತದೆ ಅಂತಕ್ಕಂಥ ನಿಟ್ಟಲ್ಲಿ ನಾವಿವತ್ತು ಮತ್ತೆ ಒಳ ಮೀಸಲಾತಿ ಜಾರಿ ಮಾಡಿನೇ ನೀವು ಹುದ್ದೆಗಳನ್ನು ಭರ್ತಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಆದಾಗ್ಯೂ ಕೂಡ ದಿನೇ ದಿನೇ ಈ ಸರ್ಕಾರ ನಮಗೆ ಇವತ್ತು ನಾಳೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಕೊಂತ ಒಳಗೆ ಆ ಹುದ್ದೆಗಳನ್ನು ತುಂಬಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡಿರೋದ್ರಿಂದ ನಮಗೆ ಉದ್ಯೋಗ ಕೊಡೋದಾದರೆ ಒಳ ಮೀಸಲಾತಿ ಅಡಿಯಲ್ಲಿ ನೀವು ಉದ್ಯೋಗಗಳನ್ನು ಭರ್ತಿ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಇಟ್ಟು ಈ ತಿಂಗಳ ಬರುವ 12ನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಲ್ಲಿ ಹಮ್ಮಿಕೊಂಡಿರೋದ್ರಿಂದ ಸಮಸ್ತ ಕರ್ನಾಟಕದಿಂದ ಈ ಸಮಾಜದ ವಿದ್ಯಾವಂತ ಯುವಕರು, ಸಮಾಜದ ಬಂಧುಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಇತರೆ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು, ರಾಜಕಾರಣಿಗಳು ಪಕ್ಷಭೇದ ಮರೆತು ಹೋರಾಟಕ್ಕೆ ಭಾಗವಹಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದ್ರಿಂದ ಆದ್ರಾಗೂ ಕೂಡ ನಾವು ಚಳ್ಳಕೆರೆಯಿಂದ ಸಮಸ್ತ ನಾಗರಿಕ ಬಂಧುಗಳು, ಎಲ್ಲ ವಿದ್ಯಾವಂತ ಯುವಕರು ಯುವತಿಯರು ಈ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲಿತರಾಗಿ ಇಲ್ಲಿಂದ ಸಾವಿರಾರು ಜನ ಆ ಪ್ರತಿಭಟನೆಗೆ ಭಾಗವಹಿಸೋದ್ರ ಮೂಲಕ ಸರ್ಕಾರವನ್ನು ನಾವು ಒಳ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಈ ಸಮಾಜಕ್ಕೆ ನ್ಯಾಯ ಕೊಡಿ ಅಂತಕ್ಕಂಥ ಒಂದು ಹೋರಾಟದ ಮೂಲಕ ಹಕ್ಕೊತ್ತಾಯವನ್ನು ಪಡಿಸಬೇಕಾಗಿರೋದ್ರಿಂದ 12ನೇ ತಾರೀಕಿಗೆ ಈ ತಾಲೂಕಿನ ಮತ್ತು ಈ ಕ್ಷೇತ್ರದ ಎಲ್ಲ ಮಾದಿಗ ಸಮಾಜದ ಬಂಧುಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು. ಆ ಕಾರಣದಿಂದಾಗಿ ಚಳ್ಳಕೆರೆಯಿಂದ ಬೆಂಗಳೂರಿನವರೆಗೆ ಪ್ರತಿಭಟನೆಗೆ ಹೋಗೋದಕ್ಕೆ ವಾಹನ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ನೀವೆಲ್ಲರೂ ಕೂಡ ವಾಹನದಲ್ಲಿ ನಾವೆಲ್ಲರೂ ಹೋಗಿ ಆ ಪ್ರತಿಭಟನೆ ಭಾಗವಹಿಸಿ ಪ್ರತಿಭಟನೆ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿಬೇಕಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ.